ನಮಸ್ತೆ ಸ್ನೇಹಿತರೆ, ಪಿ ಚಂದ್ರಿಕಾ ಅವರ ದೇವರಿಗೆ ಸಂಬಂಧಪಟ್ಟ ಪರಮಹಂಸರ ಕೆಲವು ಮಾತುಗಳನ್ನು ನಾವು ಇದನ್ನು ನೋಡೋಣ. ದೇವರು ಸಂತ ಪರಮಹಂಸರನ್ನು ಇಳಿಗಾಲದಲ್ಲಿ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ. ದೇವರು ಅಂದರೆ ಏನು? ಪರಮಹಂಸರು ನಗ್ತಾರೆ. ಜೀವಮಾನವಿಡೀ ಧ್ಯಾನ ತಪಸ್ಸುಗಳಲ್ಲಿ ಕಾಲ ಕಳೆದ ಪರಮಹಂಸರನ್ನು ಕೇಳುವ ಪ್ರಶ್ನೆನಾ ಇದು ಎಂದು ಹಲವು ಶಿಷ್ಯರು ಭಾವಿಸ್ತಾರೆ. ಪರಮಹಂಸರು ನಕ್ರು. ಅವರು ಏನು ಹೇಳ್ತಾರೆ ಎಂದು ಎಲ್ಲರೂ ಕುತೂಹಲದಿಂದ ಕಾಯ್ತಿರ್ತಾರೆ. ಪ್ರಶ್ನೆ ಕೇಳಿದ ವ್ಯಕ್ತಿಗೆ ಪರಮಹಂಸರು ಹೇಳು, ನಿನ್ನ ಕಲ್ಪನೆಯಲ್ಲಿ ದೇವರು ಎಂದರೆ ಏನು ಎಂದು ಪ್ರಶ್ನಿಸ್ತಾರೆ. ಉತ್ತರ ನಿರೀಕ್ಷಿಸುತ್ತಿದ್ದ ಆ ವ್ಯಕ್ತಿ ಪರಮಹಂಸರು ತನ್ನನ್ನೇ ಹೀಗೆ ಪ್ರಶ್ನೆ ಕೇಳಬಹುದೆಂದು ಊಹಿಸಿರಲಿಲ್ಲ. ಅವನು ತಕ್ಷಣಕ್ಕೆ ಒಳೆದದ್ದನ್ನು ಹೇಳ್ತಾನೆ. ದೇವರು ಎಂದರೆ ಅತೀಂದ್ರಿಯನಾದವನು, ನಮ್ಮ ಇರುವಿಕೆಯನ್ನು ಕಾಣದವನು, ನಮ್ಮನ್ನೆಲ್ಲ ನಿರ್ದೇಶಿಸುವವನು ಎಂದ. ಪರಮಹಂಸರು ನಗ್ತಾರೆ. ವ್ಯಕ್ತಿಗೆ ತನ್ನ ಉತ್ತರ ಸರಿಯಿಲ್ಲ ಎನ್ನುತ್ತಿದ್ದಾನೆ. ಪರಮಹಂಸರು ನಗ್ತಾರೆ. ವ್ಯಕ್ತಿಗೆ ತನ್ನ ಉತ್ತರ ಸರಿಯಿಲ್ಲ ಎನ್ನುತ್ತಿದ್ದಾರೆ ಎಂದು ಖೇದವೆನಿಸುತ್ತದೆ. ಆಗ ಪರಮಹಂಸರು, ತಾಯಿ ತನ್ನ ಮಗುವನ್ನು ಮಲಗಿಸುತ್ತಾಳೆ, ಮಗುವಿನಿಗೆ ಅಮ್ಮ ಪಕ್ಕದಲ್ಲೇ ಇದ್ದಾಳೆ ಎನ್ನುವ ನಂಬಿಕೆ. ಅವಳ ಸೆರಗನ್ನು ಹಿಡಿದು ಮಲಗುತ್ತದೆ. ತಾಯಿಗೋ ಕೆಲಸ, ಮಗು ಮಲಗುವುದನ್ನೇ ಕಾದು ನಿಧಾನಕ್ಕೆ ಸೆರಗನ್ನು ಬಿಡಿಸ್ಕೊಂಡು ಕೆಲಸದಲ್ಲಿ ತೊಡಗುತ್ತಾಳೆ. ಮಗು ತನ್ನ ತಾಯಿ ಪಕ್ಕದಲ್ಲೇ ಇದ್ದಾಳೆ, ತಾನು ಅವಳ ಸೆರಗನ್ನು ಹಿಡಿದಿದ್ದೇನೆ ಎನ್ನುವ ಬೆಚ್ಚನೆಯ ಭಾವದಲ್ಲಿ ಮುಷ್ಟಿಗಟ್ಟಿ ಮಲಗಿರುತ್ತದೆ. ಮತ್ತೆ ಎಚ್ಚರವಾದಾಗ ಪಕ್ಕದಲ್ಲಿ ಅಮ್ಮ ಇಲ್ಲ ಎನ್ನುವುದು ಅರಿವಾದಾಗ ಅಳಲು ಪ್ರಾರಂಭಿಸುತ್ತದೆ. ಅಮ್ಮನನ್ನು ಹುಡುಕೋಕ್ಕೆ ಶುರು ಮಾಡುತ್ತೆ. ಆದರೆ ಅಮ್ಮ ಓಡಿ ಬರ್ತಾಳೆ ಅನ್ನೋದು ಮಗು ಗೊತ್ತು. ತಾಯಿ ಬಂದು ಅವಳನ್ನು ತಪ್ತಾಳೆ. ಆ ಬೆಚ್ಚನೆಯ ಸ್ಪರ್ಶ ಮಗುವಿಗೆ ಹರ್ಷದಾಯಕವಾಗ್ತದೆ. ದೇವರು ಎಂದರೆ ಹೀಗೆ ಬೆಚ್ಚಗಿನ ಭಾವ ಎಂದರು. ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ದೇವರು ನಂಬಿಕೆಯಾದರೆ ನಂಬಿ ಸುಮ್ಮನೆ ಇರಬಹುದೇನಲ್ವೇ? ದೇವರು ನಂಬಿಕೆಯಾದರೆ ನಂಬಿ ಸುಮ್ಮನಿರಬಹುದಲ್ವೇ? ಅದು ಇದೆಯಾ ಇಲ್ವಾ ಎನ್ನುವ ಹುಡುಕಾಟ ಯಾಕೆ ಎನ್ನುವ ಪ್ರಶ್ನೆಯನ್ನು ಆ ವ್ಯಕ್ತಿ ಮತ್ತೆ ಕೇಳ್ತಾನೆ. ನಕ್ಕ ಪರಮಹಂಸರು, ದೇವರು ಎನ್ನುವುದು ಒಂದು ಭಾವ, ಅದು ಇದೆ ಇಲ್ಲ ಎನ್ನುವುದು ನಮ್ಮ ಕುತೂಹಲ. ಅದನ್ನು ನಾನು ಹೇಳಲಾರೆ, ನೀವು ವಿವರಿಸಲಾರಿರಿ. ಅನುಭವಕ್ಕೆ ಮಾತು ಕಷ್ಟ. ಆದರೆ ಒಂದು ಅತ್ಯುನ್ನತ ಶಕ್ತಿಯ ಜೊತೆ ಒಡನಾಡುತ್ತೇವೆ ಎನ್ನುವುದು ನಮ್ಮ ಮನಸ್ಸಿನ ಚೈತನ್ಯವನ್ನು ವೃದ್ಧಿಸ್ತದೆ. ಅದಕ್ಕಾಗಿ ನಾವೆಲ್ಲರೂ ಬೇಕು, ಎಲ್ಲವೂ ಬೇಕು ಎಂದರು. ಧನ್ಯವಾದಗಳು.